ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ನನ್ನ ವಿಡಿಯೋ. ಇವತ್ತು ಡೇ ಇನ್ ಮೈ ಲೈಫ್ ಶೂಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದೆ ಆ್ಯಂಡ್ ಕೆಲಸನೂ ಇತ್ತು. ಆ್ಯಂಡ್ ಇವತ್ತು ನಾನು ಬ್ಲೂ ಟೀ ಕುಡಿತಾ ಇದ್ದೀನಿ. ಈ ಹೂವು ನಮ್ಮ ಗಿಡದ್ದೇನೆ. ನಿಂಬೆಹಣ್ಣು ಹಿಂಡಿದ ತಕ್ಷಣ ಪರ್ಪಲ್ ಕಲರ್ ಆಗಿಬಿಡ್ತು. ಟೇಸ್ಟ್ ಕೂಡ ಸಖತ್ತಾಗಿತ್ತು. ವೆದರ್ ಅಂತೂ ಹೇಳೋದೇ ಬೇಡ, ಸೂಪರ್ ಆಗಿತ್ತು. ಫಟಾಫಟ್ ಅಂತ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ, ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ. ಗೈಸ್, ನನ್ನ ಫೇವ್ರೆಟ್ ಕ್ಲಿಪ್ ಹೊಡೆದೋಯ್ತು, ಬಟ್ ನನ್ನ ಹತ್ರ ಆಲ್ಟರ್ನೇಟ್ ಇದೆ. ಕ್ವಿಕ್ ಆಗಿ ಫ್ರೆಶ್ ಅಪ್ ಆಗಿ ಬಂದು ನಾನು ಪೂಜೆನ ಮುಗಿಸ್ಕೊಂಡೆ. ಇವಾಗ ಸ್ಕಿನ್ ಕೇರ್ ಟೈಮ್. ನಿಮ್ಗೆಲ್ರಿಗೂ ನನ್ನ ಸ್ಕಿನ್ ಕೇರ್ ಬಗ್ಗೆ ಚೆನ್ನಾಗೇ ಗೊತ್ತಿದೆ, ನಾನು ಏನು ಯೂಸ್ ಮಾಡ್ತೀನಿ ಅಂತ. ಆ್ಯಂಡ್ ತುಂಬ ಜನ ಲಿಪ್ ಕೇರ್ ಬಗ್ಗೆನೂ ಕೇಳ್ತಿರ್ತೀರಾ. ನಾನು ಸುಮಾರು ಲಿಪ್ ಬಾಮ್ಸ್ನ ಯೂಸ್ ಮಾಡಿದ್ದೀನಿ. ನಾನು ಯೂಸ್ ಮಾಡಿರೋ ಲಿಪ್ ಬಾಮ್ಸಲ್ಲಿ ಇದು ಒನ್ ಆಫ್ ದಿ ಬೆಸ್ಟ್ ಲಿಪ್ ಬಾಮ್ ಅಂತಲೇ ಹೇಳ್ಬೋದು. ನಾನು ನಿಮಗೆ ಸುಮಾರು ಸಲ ಇದನ್ನು ರೆಕಮೆಂಡ್ ಕೂಡ ಮಾಡಿದ್ದೀನಿ. ಯಾಕೆ ಈ ಲಿಪ್ ಬಾಮ್ ಅಂದರೆ, ಇವಾಗ ನಾನು ಬೇರೆ ಲಿಪ್ ಬಾಮ್ ಯೂಸ್ ಮಾಡಿರ್ತೀನಿ ಆಯಿತಾ, ನೀವೇ ಡಿಫ್ರೆನ್ಸ್ನ ನೋಡಿ. ಏನೂ ಡಿಫ್ರೆನ್ಸ್ ಇಲ್ಲ. ಅದಕ್ಕೆ ಡಿಕನ್ಸ್ಟ್ರಕ್ಟ್ ಲಿಪ್ ಬಾಮಲ್ಲಿ ನಿಮಗೆ SPF 50 ಇದೆ, ಸನ್ನಿಂದ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ. ಅಷ್ಟೇ ಅಲ್ಲದೆ ವಿಟಮಿನ್ ಸಿ ಇದೆ, ನಮ್ಮ ಲಿಪ್ ಪಿಗ್ಮೆಂಟೇಷನ್ ರೆಡ್ಯೂಸ್ ಮಾಡುತ್ತೆ. ಅಂಡ್ ಇಟ್ಸ್ ಇನ್ ವಿವೋ ಟೆಸ್ಟೆಡ್, ಲೈಟ್ ವೇಟ್ ಅಂಡ್ ನಾನ್ ಸ್ಟಿಕ್ಕಿ. ನಿಮ್ಗೆ ಆದ್ರೂ ಈ ಲಿಪ್ ಬಾಮ್ ಬೇಕು ಅಂತಿದ್ರೆ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಅಟ್ಲೀಸ್ಟ್ 1 2 to 3 months ಆದ್ರೂ ಯೂಸ್ ಮಾಡಿ ಡಿಫ್ರೆನ್ಸ್ ನ ನೋಡೋದಕ್ಕೆ. ಅಂಡ್ ನೆಕ್ಸ್ಟ್ ನಾನು ತಿಂಡಿಗೆ ರಾಗಿ ದೋಸೆ ಮಾಡ್ಕೊಂಡಿದ್ದೀನಿ. ಇದೇ ಮೊದಲೇ ಸರ್ತಿ ಮಾಡ್ಕೊಂಡಿದ್ದು, ಆದ್ರೆ ತುಂಬಾ ಚೆನ್ನಾಗಿ ಬಂದಿತ್ತು. ಹೊಟ್ಟೆ ತುಂಬಾ ತಿಂಡಿ ತಿಂದೆ. ಅದಾದ್ಮೇಲೆ ಬಿಸಿ ಬಿಸಿ ಒಂದು ಲೋಟ ಬ್ಲ್ಯಾಕ್ ಕಾಫಿ ಕುಡಿದೆ. ಬ್ಲ್ಯಾಕ್ ಕಾಫಿ ನನಗೆ ಎಷ್ಟು ಚಂದ ಬೂಸ್ಟ್ ಮಾಡುತ್ತೆ ಅಂದ್ರೆ ಹೇಳಕ್ಕೆ ಆಗಲ್ಲ, ಅಷ್ಟು ಚಂದ ಬೂಸ್ಟ್ ಮಾಡುತ್ತೆ. ಇದ್ರ ಮಧ್ಯೆ ಒಂದು ವಿಡಿಯೋ ಶೂಟ್ ಮಾಡಬೇಕಿತ್ತು, ಅದನ್ನು ಮುಗಿಸ್ಕೊಂಡೆ. ಅಂಡ್ ಈ ಒಂದು ಸ್ಟ್ಯಾಂಡ್ ತಂದಿದ್ದೆ, ಈ ರೀತಿ ಸೆಟ್ ಮಾಡ್ತೀನಿ. ಹೇಗೆ ಕಾಣ್ತಾ ಇದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ ಬಾಯ್.